ಚಿತ್ರಕೂಟಧಾಮ ಪವಿತ್ರವಾದಂತಹ ಒಂದು ಕ್ಷೇತ್ರ. ಶ್ರೀರಾಮ ಪ್ರಭು 12 ವರ್ಷ 6 ತಿಂಗಳು 21 ದಿವಸಗಳನ್ನು ತನ್ನ ದಿವಸಗಳನ್ನು ಕಳೆದಂತಹ ಒಂದು ಪುಣ್ಯಕ್ಷೇತ್ರ ಅಂತಂದರೆ ಅದು ಈ ಚಿತ್ರಕೂಟ ಒಂದು ಪವಿತ್ರವಾದಂತಹ ಒಂದು ಕ್ಷೇತ್ರ. ವಿಶೇಷವಾದಂತಹ ಈ ಪವಿತ್ರ ಒಂದು ಕ್ಷೇತ್ರಕ್ಕೆ ದರ್ಶನವನ್ನು ಕೊಡುವುದೇ ಒಂದು ವಿಶೇಷವಾದದ್ದು. ಈ ಚಿತ್ರಕೂಟ ಕ್ಷೇತ್ರದಲ್ಲಿ ಯಾವ್ಯಾವ ಒಂದು ದೇವಸ್ಥಾನಗಳಿದಾವೆ ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೋಣ ಬನ್ನಿ. ಚಿತ್ರಕೂಟಕ್ಕೆ ಹೋಗೋದು ಹೇಗೆ ಅಂತ, ನಾವು ಚಿತ್ರಕೂಟವನ್ನು ತಲುಪಬೇಕಾದ್ರೆ ಝಾನ್ಸಿಯಿಂದ ಚಿತ್ರಕೂಟ ಧಾಮವನ್ನು ಹೋಗ್ತಾ ಇದ್ದೀವಿ. ಈ ರೈಲಿನ ಮೂಲಕವಾದಂತಹ ಪ್ರಯಾಣವನ್ನು ಬೆಳೆಸಿ ಈ ಚಿತ್ರಕೂಟಕ್ಕೆ ಹೋಗೋದು ಒಂದು ವಿಶೇಷವಾದಂತಹ ಒಂದು ರೈಲುಗಳನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಆ ಚಿತ್ರಕೂಟದ ದರ್ಶನಕ್ಕೆ ಹೋಗಕ್ಕಿಂತ ಮುಂಚಿತವಾಗಿ ಈ ಸೃಷ್ಟಿ ಸೌಂದರ್ಯವೂ ಬಹಳ ಒಂದು ಸುಂದರವಾದಂತಹದ್ದು ನೋಡಲಿಕ್ಕೆ ಇಲ್ಲಿ ಸಿಗ್ತಿದೆ. ಅದೇ ರೀತಿಯಾಗಿ ಚಿತ್ರಕೂಟ ರೈಲ್ವೆ ಸ್ಟೇಷನ್ದಿಂದ ಈ ಚಿತ್ರಕೂಟ ಒಂದು ಪವಿತ್ರವಾದಂತಹ ನದಿಯ ಸ್ನಾನಕ್ಕೆ ಹೋಗಬೇಕಾದ್ರೆ ಇಲ್ಲಿ ದೊಡ್ಡ ದೊಡ್ಡ ವಾಹನಗಳನ್ನು ತಡೆದು ಹೋಗಲಿಕ್ಕೆ ಇಲ್ಲಿ ಅನುಮತಿ ಇಲ್ಲದ ಕಾರಣ ಇಲ್ಲಿ ಈ ರಿಕ್ಷಾಗಳ ಮೂಲಕ ಆಗಿರಬಹುದು ಅಥವಾ ದ್ವಿಚಕ್ರ ವಾಹನದ ಮೂಲಕವಾಗಿ ನಾವು ಈ ಚಿತ್ರಕೂಟ ಧಾಮವನ್ನು ತಲುಪಬೇಕಾಗ್ತದೆ. ಆ ಚಿತ್ರಕೂಟ ಧಾಮಕ್ಕೆ ಹೋಗುವಂತಹ ಇದೇ ಒಂದು ಮಾರ್ಗದಲ್ಲಿ ಇಲ್ಲಿ ಮುಂದೆ ಕಾಣುವಂತಹ ಒಂದು ಮಹಾದ್ವಾರವೇನು ಕಾಣ್ತದಲ್ಲ, ಇಲ್ಲಿಂದ ನಾವು ಸುಮಾರಾಗಿ 1 ಕಿಲೋಮೀಟರ್ವರೆಗೆ ನಡೀತಾ ಹೋಗಬೇಕಾಗ್ತದೆ. ಆ ನಡೀತಾ ಹೋಗುವಂತಹ ಚಿತ್ರಕೂಟದ ಒಂದು ಕ್ಷೇತ್ರ ಇದು ನೋಡಿ. ಇಲ್ಲಿ ಬರುವಂಥದ್ದು, ಮುಂದೆ ಕಾಣುವಂಥದ್ದು ಚಿತ್ರಕೂಟ ಪವಿತ್ರವಾದಂತಹ ನದಿಯ ಒಂದು ರಾಮಘಾಟ. ಈ ರಾಮಘಾಟದಲ್ಲಿ ನೋಡೋದೇ ಒಂದು ಭಾಗ್ಯ. ನೋಡಿ, ಇಲ್ಲಿ ಈ ಒಂದು ನದಿ ವಿಶೇಷತೆ ಏನು ಅಂತ ಕೇಳಿದಾಗ, ಶ್ರೀರಾಮ ಪ್ರಭು 12 ವರ್ಷ ಏನಿಲ್ಲಿ ವನವಾಸದಲ್ಲಿದ್ದ, ಇಲ್ಲಿ ಸ್ನಾನವನ್ನು ಮಾಡುವಂತಹ, ಅದೇ ರೀತಿಯಾಗಿ ತಾನು ಧ್ಯಾನವನ್ನು ಮಾಡುವಂಥದ್ದು, ಋಷಿಮುನಿಗಳ ಜೊತೆಗೆ ಇಲ್ಲಿ ಒಂದು ದಿವಸಗಳನ್ನು ಕಳೆದಂತಹ ಒಂದು ಇದು ಕ್ಷೇತ್ರ. ಮುಂದೆ ಕಾಣುವಂತಹ ಈ ನದಿಗೆ ಏನಿದೆಯಲ್ಲ, ಇದು ಮಂದಾಕಿನಿ ಅನ್ನುವಂತಹ ನದಿ. ಇದು ಈ ನದಿಯಲ್ಲಿ ನಾವು ನೋಡಿದಾಗ ಇಲ್ಲೊಂದು ವಿಸ್ಮಯವನ್ನು ನೋಡಲಿಕ್ಕೆ ಸಿಗ್ತದೆ. ಏನಂದರೆ, ಈ ಮಂದಾಕಿನಿ ನದಿಯನ್ನು ಹರಿತಿದೆಯಲ್ಲ, ಈ ಭಾಗದಲ್ಲಿ ನಾವು ನಿಂತ ಭಾಗದಿಂದ ಇದು ಉತ್ತರ ಪ್ರದೇಶ ಭಾಗ ಇದು. ಹಾಗೆ ಮುಂದೆ ಕಾಣುವಂತಹ ಈ ಮಾರುತಿ ಒಂದು ಮೂರ್ತಿಯನ್ನು ಕಾಣ್ತದಲ್ಲ, ಅದು ಮಧ್ಯಪ್ರದೇಶದ. ಅಂದರೆ ಈ ನದಿ ಭಾಗ 2 ಭಾಗದ ಒಂದು 2 ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಈ ಮಂದಾಕಿನಿ ನದಿಯ ಅದು. ಹಾಗೆ ಈ ಚಿತ್ರಕೂಟ ಪ್ರದೇಶ 2 ರಾಜ್ಯಗಳಿಗೆ ಸಮಭಾಗವಾಗಿ ಇಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ. ಇಂಥ ಒಂದು ಹಿಂದೆ ಋಷಿಮುನಿಗಳು ತಪಸ್ಸಗೈದಂತಹ ಈ ಚಿತ್ರಕೂಟದಲ್ಲಿ ಹಿಂದೆ ಈ ಪುಣ್ಯಭೂಮಿಯನ್ನು ನೋಡಿದಾಗ, ಹಿಂದೆ ಅತ್ರಿ ಋಷಿಗಳು ಅಂದರೆ ಸತಿ ಅನುಸೂಯ ಇಲ್ಲಿ ತಪಸ್ಸು ಮಾಡಿದಂತಹ ವಾಸವಾದಂತಹ ಇದು ಕ್ಷೇತ್ರ. ಅಷ್ಟೇ ಅಲ್ಲ, ಹಿಂದೆ ಮಾರ್ಕಂಡ ಋಷಿಗಳು ಇಲ್ಲಿ ತಪಸ್ಸು ಮಾಡಿದಂತಹ ಇದೊಂದು ಕ್ಷೇತ್ರಗಳು. ಇನ್ನೂ ಅನೇಕ ಮಹಾತ್ಮರು ಇಲ್ಲಿ ತಪಸ್ಸಗೈದಂತಹ, ಇಲ್ಲಿ ಅರಣ್ಯ ಪ್ರದೇಶ, ಹಿಂದೆ ಅರಣ್ಯ ಪ್ರದೇಶ ಇರುವುದರಿಂದ ಇಲ್ಲಿ ಮಹಾತ್ಮರ ಒಂದು ಶಕ್ತಿಯ ಒಂದು ಪ್ರತೀಕ ಅನ್ನುವಂಥ ಚಿತ್ರಕೂಟದಲ್ಲಿ ನೋಡಲಿಕ್ಕೆ ಸಿಗ್ತಿತ್ತು. ಅದೇ ರೀತಿಯಾಗಿ ಹಿಂದೆ ತುಳಸಿದಾಸರು ಅಂಥೇಳಿ ಆಗಿ ಹೋದರು. ಆ ತುಳಸಿದಾಸರು ವಾಸವಾದಂಥ ಕ್ಷೇತ್ರವೇ ಈ ಚಿತ್ರಕೂಟ. ಅಂದರೆ ಚಿತ್ರಕೂಟದ ಒಂದು ನಾವು ವಿಶೇಷತೆಯನ್ನು ನೋಡಿದಾಗ, ಹಿಂದೆ ತುಳಸಿದಾಸರು ತುಳಸಿ ರಾಮಾಯಣವನ್ನು ಬರೀಬೇಕಾದ್ರೆ, ಅಂದರೆ ಶ್ರೀರಾಮ ಪ್ರಭುವನ್ನು ದರ್ಶನವನ್ನು ಮಾಡಿಕೊಳ್ಳಬೇಕಾದ್ರೆ ಇಲ್ಲೇ ತಾವು ನಿತ್ಯದಲ್ಲಿ 21 ವರ್ಷಗಳನ್ನು
ಕಳೆದು ಆ ನಿತ್ಯದಲ್ಲಿ ಶ್ರೀರಾಮಪ್ರಭುವಿಗೆ ಗಂಧವನ್ನು ಅರಿಯುವಂತಹ ಕಾರ್ಯಕ್ರಮವನ್ನು ಮಾಡಿದಂತಹ ಈ ಒಂದು ಈ ನದಿ ದಂಡೆಯೆಲ್ಲ ಇಲ್ಲೇ ಅವರು ನಿತ್ಯದಲ್ಲಿ ಮಾಡ್ತಿದ್ರು ಅನ್ನುವಂತಹ ಇಲ್ಲಿ ಪ್ರತೀತಿಯನ್ನು ನೋಡಲಿಕ್ಕೆ ಸಿಗ್ತದೆ. ಅಷ್ಟೇ ಅಲ್ಲ, ಇಲ್ಲಿ ಪುಣ್ಯಮಯವಾದಂತಹ ಈ ತೀರ್ಥದಲ್ಲಿ ಎದ್ದು ಒಂದು ಸ್ನಾನವನ್ನು ಮಾಡುವುದೇ ಒಂದು ಭಾಗ್ಯ. ಯಾಕೆಂದರೆ ಈ ತೀರ್ಥಗಳಲ್ಲಿ ಬಹಳ ಶ್ರೇಷ್ಠವಾದಂಥ ತೀರ್ಥ ಈ ಮಂದಾಕಿನಿಯಲ್ಲಿ ನಾವು ಸ್ನಾನ ಮಾಡುವಂಥದ್ದು ಇದು ರಾಮಘಾಟ. ಈ ರಾಮಘಾಟದಲ್ಲಿನೇ ಶ್ರೀರಾಮ ಪ್ರಭು 12 ವರ್ಷ 6 ತಿಂಗಳು 21 ದಿವಸಗಳನ್ನು ಈಗ ನಾವೇನು ಸ್ನಾನ ಮಾಡ್ತಿದ್ದೀವಲ್ಲ, ಇದೇ ಸ್ಥಳದಲ್ಲಿ ಇದೇ ಪುಣ್ಯ ಭೂಮಿಯಲ್ಲಿ ಅವರು ಸ್ನಾನ ಮಾಡಿದಂತಹ ಒಂದು ಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿ ನಮಗೆ ಅದು ದರ್ಶನ ಹಾಗೂ ಸ್ಪರ್ಶನ, ಅದೇ ರೀತಿಯಾಗಿ ತೀರ್ಥದ ಒಂದು ಅನುಕೂಲತೆಯನ್ನು ಪಡೆದುಕೊಂಡು ನಾವು ಸ್ನಾನವನ್ನು ಮಾಡ್ತಾ ಅದೇ ರೀತಿಯಾಗಿ ಸ್ನಾನವನ್ನು ಮುಗಿಸಿ ಪೂಜೆಯನ್ನು ಇಲ್ಲೇ ಒಂದು ಪವಿತ್ರವಾದಂತಹ ನದಿಯ ದಂಡೆಯ ಮೇಲೆ ಆ ಒಂದು ಪರಮಾತ್ಮನ ಚಿಂತನೆ ಜೊತೆಗೆ ಪೂಜೆಯನ್ನು ಮಾಡಿಕೊಳ್ತಾ, ಹಾಗೂ ಏನೋ ಒಂದು ಆನಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಆನಂದಮಯವಾದಂತಹ ಈ ಒಂದು ಕ್ಷೇತ್ರದಲ್ಲಿ ಸ್ನಾನ ಜಪ ತಪಗಳನ್ನು ಮಾಡುವುದೆಂದರೆ ಎಷ್ಟೋ ಜನ್ಮದ ಒಂದು ಸುಕೃತ ಪುಣ್ಯ ಅಂತ ಕರಿಬೋದು. ಅಂಥ ಒಂದದ್ದು ನಮಗೆ ಅದು ಭಾಗ್ಯ ಲಭಿಸಿತು. ಅಂಥ ಇದರೊಳಗೆ ನಾವು ಇಲ್ಲಿ ಸ್ನಾನವನ್ನು ಮಾಡ್ತಾ ಆ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಹಾಗೂ ಜಪ ತಪಗಳನ್ನು ಅನುಷ್ಠಾನಗಳನ್ನು ಇಲ್ಲಿ ಮುಗಿಸ್ತಾ ಅದೇ ರೀತಿಯಾಗಿ ಆ ಮಂದಾಕಿನಿ ಒಂದು ತಾಯಿಯ ದಡದಲ್ಲಿ ನಾವು ಈ ಒಂದು ಪೂಜೆಗಳನ್ನು ಮುಗಿಸ್ಕೊಳ್ತಾ ಆ ತಾಯಿಗೆ ಕೃತಜ್ಞ ಭಾವತೆಗಳನ್ನು ಅರ್ಪಿಸಿ ಆರತಿಯನ್ನು ಮಾಡಿ ಅದೇ ರೀತಿಯ ನಮಸ್ಕರಿಸುತ್ತಾ ಅದೇ ರೀತಿ ಈ ಒಂದು ಕ್ಷೇತ್ರವನ್ನು ಇರುವಂತಹ ಒಂದು ನದಿಯ ದಂಡೆಯಲ್ಲಿರುವಂತಹ ಇನ್ನೂ ವಿಶೇಷವಾದಂತಹ ಈ ಒಂದು ಕ್ಷೇತ್ರದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಅಂಥ ಒಂದು ಕ್ಷೇತ್ರಗಳನ್ನು ನೋಡೋಣ ಬನ್ನಿ. ಇಲ್ಲಿ ವಿಶೇಷವಾದದ್ದನ್ನಂತ ಈ ಕಾಣುವಂಥದ್ದು ಇದು ಹನುಮಾನ ತುಳಸಿದಾಸರಿಗೆ ಒಂದು ದರ್ಶನ ಕೊಟ್ಟಂತಹ ಒಂದು ಇದು ಕ್ಷೇತ್ರ ಅಂತ ಕರೀತಾರೆ. ಇದಕ್ಕೆ ವಿಶೇಷವಾಗಿ ಇಲ್ಲಿ ಹಿಂದೆ ತುಳಸಿದಾಸರಿಗೆ ಮಾರುತಿರಾಯರು ತೋತ ಅಂತಂದರೆ ಗಿಳಿ ರೂಪವಾಗಿ ಧಾರಣೆ ಮಾಡಿ ಅಂದರೆ ಅವರಿಗೆ ದರ್ಶನವನ್ನು ಕೊಟ್ಟಂತಹ ಒಂದು, ಅದಕ್ಕೆ ಕಾಣೋದು ತೋತಾಮುಖಿ ಹನುಮಾನ ದರ್ಶನ ಅಂತ ಕರೀತಾರೆ. ಅಂಥ ತೋತಾಮುಖಿ ಹನುಮಾನ ದರ್ಶನಕ್ಕೆ ಇಲ್ಲಿ ವಿಶೇಷವಾದಂತಹ ದೇವಸ್ಥಾನವನ್ನು ನಮಗೆ ನೋಡಲಿಕ್ಕೆ ಸಿಗ್ತದೆ. ಅಂದರೆ ಹಿಂದೆ ತುಳಸಿದಾಸರು ರಾಮಪ್ರಭುವನ್ನು ಆರಾಧನೆ ಮಾಡಿ 21 ವರ್ಷ ಆದ್ರೂ ಶ್ರೀರಾಮ ಪ್ರಭು ದಿನಾಲು ಬಂದು ಆ ತುಳಸಿದಾಸರು ಹರಿದಂಥ ಗಂಧವನ್ನು ತಾನು ಬಾಲರೂಪವಾಗಿ ದರ್ಶನವನ್ನು ಹಚ್ಕೊಂಡು ಹೋಗ್ತಾ ಇದ್ದರು ಆ ಗಂಧವನ್ನು. ಆದರೆ ಆ ತುಳಸಿದಾಸರಿಗೆ ಅದು ಶ್ರೀರಾಮಪ್ರಭುವಿನ ದರ್ಶನ ಆಗಲಿಲ್ಲ. ಆವಾಗ ಮಾರುತಿರಾಯ ತಾನು ಒಂದು ಗಿಳಿ ರೂಪವನ್ನು ಧಾರಣೆ ಮಾಡಿ ಇಲ್ಲಿ ಬಂದು ಆ ತುಳಸಿದಾಸರಿಗೆ ನಿಜವಾದಂಥ ರಾಮಪ್ರಭುವನ್ನು ದರ್ಶನವನ್ನು ಮಾಡಿಕೊಟ್ಟಂಥದ್ದು ಕ್ಷೇತ್ರ. ಅದಕ್ಕೆ ಈ ಕ್ಷೇತ್ರಕ್ಕೆ ಈ ಮಂದಿರವನ್ನು ತೋತ ಹನುಮಾನ ಮಂದಿರ ಅಂತ ಕರೀತಾರೆ. ಆ ತೋತ ಹನುಮಾನ ಮಂದಿರದಲ್ಲಿ ಬಾಲರೂಪವಾಗಿ ನೋಡಲಿಕ್ಕೆ ಸಿಗ್ತದೆ. ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು ಅನ್ನುವ ಹಾಗೆ ಎಲ್ಲಿ ಶ್ರೀರಾಮ ಪ್ರಭು ಇದ್ದಾನೆ ಅಲ್ಲಿ ಮಾರುತಿರಾಯ ಇದ್ದೇ ಇರ್ತಾನನ್ನುವಂಥದ್ದು ಪ್ರತೀಕವಾಗಿ ಈ ಚಿತ್ರಕೂಟ ಒಂದು ಛತ್ರದಲ್ಲಿ ಮಾರುತಿರಾಯರು ಒಂದು ಗಿಳಿ ರೂಪವಾಗಿ ಧಾರಣವನ್ನು ಮಾಡಿ ಈ ತುಳಸಿದಾಸರಿಗೆ ಒಂದು ದರ್ಶನವನ್ನು ಕೊಡ್ತಾರೆ. ಅಂಥ ವಿಶೇಷವಾದಂತಹ ಈ ಮಾರುತಿ ಮಂದಿರವನ್ನು ನೋಡಲಿಕ್ಕೆ ಈ ಚಿತ್ರಕೂಟ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂಥದ್ದು ನೋಡಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ಈ ನೋಡ್ರಿ ಪವನ ಚಿತ್ರಕೂಟ ಅನ್ನುವಂಥದ್ದು ಇಲ್ಲಿ ಮುಂದೆ ಏನು ಕಾಣ್ತಿದೆಯಲ್ಲ, ಇದು ಶ್ರೀರಾಮ ಪ್ರಭು ತಾನು ಇಲ್ಲಿ ತನ್ನ ಒಂದು ವನವಾಸದಲ್ಲಿ ದಿವಸಗಳನ್ನು ಕಳೆದಂಥದ್ದ ಒಂದು ವಿಶೇಷವಾದಂತಹ ಮಂದಿರವನ್ನು ನೋಡಲಿಕ್ಕೆ ಹೋಗೋಣ ಬನ್ನಿ.
ಈ ಒಂದು ಬ್ರಿಡ್ಜದ ಮೂಲಕವಾಗಿ ನಾವೆಲ್ಲರೂ ಮತ್ತೆ ಈ ಚಿತ್ರಕೂಟದ ವಿಹಂಗ ದರ್ಶನವನ್ನು ನೋಡ್ತಾ, ಚಿತ್ರಕೂಟದಲ್ಲಿ ನೋಡುವಂತಹ ಪವಿತ್ರ ಒಂದು ಸ್ಥಳಗಳ ಇಲ್ಲಿ ನಾವು ಮುಂದೆ ಕಾಣುವಂಥದ್ದು ಇದು ಲಕ್ಷ್ಮಣ ಘಾಟ ಅಂತ ಕರೀತಾರೆ. ಈ ಲಕ್ಷ್ಮಣ ಘಾಟದಲ್ಲಿ ಹಿಂದೆ ಶ್ರೀರಾಮ ಪ್ರಭು ವನವಾಸಕ್ಕೆ ಬಂದಾಗ ಅಲ್ಲಿ ಅಯೋಧ್ಯೆಯಲ್ಲಿ ದಶರಥ ರಾಜ ಮರಣವನ್ನು ಹೊಂದುತ್ತಾನೆ. ಅದರ ಸುದ್ದಿಯನ್ನು ತಿಳಿಸಲಿಕ್ಕೆ ಹಾಗೂ ಮರಳಿ ರಾಜ್ಯಕ್ಕೆ ಹೋಗೋಣಪ್ಪ ಅಂಥೇಳಿ ಭರತ ತರಲಿಕ್ಕೆ ತನ್ನ ಒಂದು ಸೈನ್ಯ ಜೊತೆಗೆ ಅಶ್ವ, ಕುದುರೆ ಎಲ್ಲ ಒಂದು ಸೈನ್ಯ ಜೊತೆಗೆ ಬಂದಂಥ ಈ ಮುಂದೆ ಕಾಣುವಂಥ ಒಂದು ಘಾಟ ಕಾಣ್ತದಲ್ಲ, ಇಲ್ಲೇ ಬಂದಿದ್ದವರು. ಆವಾಗ ಬಂದು ಶ್ರೀರಾಮಪ್ರಭುವನ್ನೇ ಬೇಡಿದಾಗ ಶ್ರೀರಾಮಪ್ರಭು ಮರಳಿ ಅಯೋಧ್ಯಕ್ಕೆ ಹೋಗುವುದಿಲ್ಲ, ಅದರ ಜೊತೆಗೆ ತನ್ನ ತಂದೆಯ ಶ್ರಾದ್ದವನ್ನು ಇದೇ ಒಂದು ಸ್ಥಾನದಲ್ಲಿ ತಮ್ಮ ತಂದೆಯ ಶ್ರಾದ್ದವನ್ನು ಮುಗಿಸಿ ತಾನು ಆ ಒಂದು ತಂದೆಯ ಒಂದು ಋಣದಿಂದ ಮುಕ್ತರಾಗುವಂಥದ್ದು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಅಂಥ ವಿಶೇಷವಾದಂತಹ ಈ ಒಂದು ಲಕ್ಷ್ಮಣ ಘಾಟದಲ್ಲಿ ದೇವಸ್ಥಾನವನ್ನು ನೋಡ್ತಾ, ಅದೇ ರೀತಿಯಾಗಿ ಇಲ್ಲಿ ಇನ್ನೂ ಕೆಲವೊಂದಷ್ಟು ದೇವಸ್ಥಾನಗಳನ್ನು ನೋಡಲಿಕ್ಕೆ ಹೋದಾಗ ಭಾಳ ಪವಿತ್ರವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು, ವಿಸ್ಮಯವಾದಂತಹ ಒಂದು ಶಕ್ತಿಯನ್ನು ನೋಡಲಿಕ್ಕೆ ಇಲ್ಲಿ ಸಿಗ್ತದೆ. ಇಲ್ಲಿ ಮುಂದೆ ಕಾಣುವಂಥದ್ದು ಇದೇ ಶ್ರೀರಾಮ ಪ್ರಭು ತಾನು ಇಲ್ಲಿ ವಾಸವಾಗ್ತಾ, ಇಲ್ಲಿ ತಾನು ಒಂದು ಕಾಡಿನಲ್ಲಿ ಬೆಳೀತಾ, ಅಂದರೆ ಇದು ಹಿಂದೆ ಇದಕ್ಕೆ ಹಿಂದೆ ವಿಂಧ್ಯ ಪರ್ವತ ಅಂತ ಕರೀತಿದ್ರು, ವಿಂಧ್ಯ ಪರ್ವತ ಶ್ರೇಣಿ ಅಂತ ಕರೀತಾರೆ ಇದನ್ನು. ಆ ವಿಂಧ್ಯ ಪರ್ವತ ಶ್ರೇಣಿಯ ಜೊತೆಗೆ ಇಲ್ಲಿ ನಾವು ಮುಂದೆ ಕಾಣುವಂಥದ್ದು ದೇವಸ್ಥಾನ ಇದೆಯಲ್ಲ, ಅತ್ರಿಯ ಋಷಿಗಳ ಪತ್ನಿಯಾದಂತಹ ಸತಿ ಅನುಸೂಯ, ಅಂದರೆ ಹಿಂದೆ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಪುತ್ರರನ್ನಾಗಿ ಮಾಡಿದಂತಹ ಒಂದು ಶಕ್ತಿಯನ್ನು ಪಡೆದುಕೊಂಡಂಥ ಜನನಿ ಇರುವಂಥ ಕ್ಷೇತ್ರವೇ ಈ ಒಂದು ಕ್ಷೇತ್ರ ಅಂತ ಕರೀತಾರೆ. ಅದೇ ತಾನು ವಾಸವಾದಂಥದ್ದನ್ನೇ ಈ ಒಂದು ಚಿತ್ರಕೂಟ ಒಂದು ಪ್ರದೇಶ ಅಂತ ಕರೀತಾರೆ. ಈ ಚಿತ್ರಕೂಟ ಪ್ರದೇಶದಲ್ಲಿ ಜಗನ್ಮಾತೆ ಅನುಸೂಯೆಯು ಈ ಒಂದು ಸೀತಾದೇವಿಗೆ ದಿನಾಲು ತಾನು, ಅಂದರೆ ವನವಾಸದಲ್ಲಿದ್ದಂಥ ಸೀತಾದೇವಿಗೆ ತನ್ನ ಒಂದು ತಲೆಯ ವೇಣಿಯನ್ನು ಅಥವಾ ತನಗಿರುವಂಥ ವಸ್ತ್ರಾಭರಣಗಳನ್ನು ಅವಳಿಗೆ ಇದು ಮಾಡಲಿಕ್ಕೆ ಆದಂಥ ಒಂದು ಕ್ಷೇತ್ರ, ಅದು ದೇವಸ್ಥಾನ ಅಂತಂದರೆ ಇಲ್ಲಿ ನೋಡಲಿಕ್ಕೆ ಸಿಗ್ತಿದೆ. ಅದೇ ಜೊತೆಗೆ ಇಲ್ಲಿ ಶ್ರೀರಾಮ ಪ್ರಭು ತಾನು ಈ ವನವಾಸದಲ್ಲಿ ವಾಸವಾದಂತಹ ಒಂದು ಈ ಸ್ಥಾನ ಅಂತಂದರೆ ಅದು ಇದೆ. ತುಳಸಿದಾಸರ ಒಂದು ಮಂದಿರವನ್ನು ನೋಡಿದಾಗ, ತುಳಸಿದಾಸರ ಜೀವನ ಗೃಹಸ್ಥರ ಇದ್ದಾಗ ನೋಡಿದಾಗ ಅವರು ಬಹಳ ಒಂದು ಹೆಂಡತಿ ಮೇಲೆ ವ್ಯಾಮೋಹ ಇತ್ತು. ಎಷ್ಟು ವ್ಯಾಮೋಹ ಅಂತಂತಂದರೆ ಕ್ಷಣ ಹೊತ್ತೂ ಹೆಂಡತಿಯನ್ನು ಇರ್ತಿರಲಿಲ್ಲ. ಆದರೆ ಕರ್ಮಧರ್ಮ ಸಂಯೋಗ ಒಂದು ದಿವಸ ಸಾಯಂಕಾಲ ತಾನು ಈ ಮಂದಾಕಿನ ನದಿ ತುಂಬಿ ಹರಿತಿರ್ತದೆ. ಆದರೆ ತನ್ನ ಹೆಂಡತಿ ಈ ನದಿಗೆ ದಂಡೆ ಮೇಲೆ ತನ್ನ ತವರು ಮನೆ ಇರ್ತದೆ. ಆವಾಗ ಅವಳು ತನ್ನ ತವರು ಮನೆಗೆ ಬಂದುಬಿಟ್ಟಿರ್ತಾಳೆ. ಆವಾಗ ಈ ತುಳಸಿದಾಸರು ನಾನು ಹೆಂಗಾರ ಮಾಡಿ ಆ ಕಡೆ ದಂಡಿಗೆ ನನ್ನ ಹೆಂಡತಿ ನೋಡಲಿಕ್ಕೆ ಹೋಗಲೇಬೇಕು ರಾತ್ರಿ ಅಂತ ತಿಳ್ಕೊಂಡು ದಾಟಲಿಕ್ಕೆ ಮಂದಾಕಿನ ನದಿ ದಂಡಿಗೆ ಬಂದಾಗ ರಾತ್ರಿ ಮಧ್ಯರಾತ್ರದಲ್ಲಿ ಒಂದು ದಾಟಿ ಹೋಗ್ತಾನೆ. ಹೆಂಗೆ ಒಂದು ನನ್ನ ಸಂಬಂಧ ನನ್ನ ಹೆಂಡತಿ ಒಂದು ನಾವು ಇಟ್ಟಿದ್ದಾಳೆ, ಅಂದರೆ ಬೋಟ್ ಇಟ್ಟಿದ್ದಾಳ ಬರಲಿಕ್ಕೆ ಅಂತ ತಿಳ್ಕೊಂಡು ದಾಟಿ ಹೋಗ್ತಾನೆ. ಅದೇ ರೀತಿಯಾಗಿ ಹೆಂಡತಿಯ ಮನೆ ಹತ್ತಿಲಿ ಹೋಗಿ ತನ್ನ ದೂರದಿಂದ ನೋಡಿದಾಗ ತನ್ನ ಹೆಂಡತಿಯ ಮನೆಯ ಒಂದು ಮೇಲಿನ ಒಂದು ಕಿಟಕಿಯಿಂದ ಬೆಳಕು ಕಾಣ್ತದೆ. ಆವಾಗ ನನ್ನ ಹೆಂಡತಿಯು ನನ್ನ ಬರುವ ಹಾದಿಯನ್ನು ನೋಡ್ತಾ ಇದ್ದಾಳಂತ ತಿಳ್ಕೊಂಡು ದೀಪವನ್ನು ಹಚ್ಚಿದಾಳಂತ ತಿಳ್ಕೊಂಡು ಆ ಕಿಟಕಿಯ ಹತ್ತಿರ ಹೋದಾಗ ಆ ಕಿಟಕಿ ಹತ್ತಿರ ಒಂದು ಹಗ್ಗದ ರೂಪವಾಗಿ ಕಾಣ್ತದೆ. ಹತ್ತಿ ಹೋಗ್ತಾನೆ. ಆವಾಗ ಹೆಂಡತಿ ಗಾಬರಾಗಿ ಹೇಗೆ ಬಂದಿ ನೀನು ಅಂತ ಕೇಳಿದಾಗ, ಅಲ್ಲ ನೀನು ನಾನು ಬರಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದಿಲ್ಲ ಅಂತಂದಾಗ, ನಾನೇನು ವ್ಯವಸ್ಥೆ ಮಾಡೀನಿ, ಅದು ಯಾವುದೂ ಇಲ್ಲ ಅಂತ ತಿಳ್ಕೊಂಡು ತುಳಸಿದಾಸರ ಒಂದು ಹೆಂಡತಿ ಏನು ಮಾಡ್ತಾಳೆ ಅಂದರೆ ಕಿಟಕಿಯಿಂದ ನೋಡ್ತಾಳೆ.
ಆ ಕಿಟಕಿಯಿಂದ ನೋಡಿದಾಗ ಆ ಕಿಟಕಿಗೆ ಏನಾಗಿತ್ತು ಅಂತಂತ ಕೇಳಿದ್ರೆ ದೊಡ್ಡದೊಂದು ಸರ್ಪ ಜೋತ ಬಿದ್ದಿತ್ತು. ಆ ಸರ್ಪವನ್ನು ಹತ್ತಿ ಬಂದಿದ್ದವನು. ಆ ಸರ್ಪನು ಅನ್ನುವಂಥದ್ದು ಅವನಿಗೆ ಪರಿಕಲ್ಪೆ ಇರಲಿಲ್ಲ. ಅದೇ ರೀತಿಯಾಗಿ ಅವನ ಹೆಂಡತಿ ಆ ಮಂದಾಕಿನಿ ನದಿಯ ತೀರಕ್ಕೆ ಕರೆದುಕೊಂಡು ಬಂದು ರಾತ್ರಿ ವೇಳೆಯಲ್ಲಿ ನೋಡಿದಾಗ ಅವ ಎದರ ಮೇಲೆ ಕೂತು ಬಂದಿದ್ದ ಅಂತ ಕೇಳ್ರೆ ಸತ್ತ ಬಂದಂಥ ಒಂದು ಶವ ಬರ್ತಿತ್ತು. ಆ ಶವದ ಮೇಲೆ ಹತ್ತಿ ಬಂದಿದ್ದ. ಅಂದರೆ ಇದು ಪರಿಕಲ್ಪನೆ ಇಲ್ಲದ ಹಾಗೆ ಅವನು ವ್ಯಾಮೋಹದಲ್ಲಿ ಬಂದಿದ್ದ. ಇದನ್ನು ನೋಡಿದಂತಹ ಆ ತುಳಸಿದಾಸರವನ್ನು ಹೆಂಡತಿ ಹೇಳಿದಳು, ಅಲ್ಲ, ಈ ರೀತಿಯಾಗಿ ನೀನು ನನ್ನ ಮೇಲೆ ಎಷ್ಟು ಒಂದು ದೇಹವನ್ನು ಮರೆತು ತನ್ನ ಪ್ರಾಣವನ್ನು ಮರೆತು ಅದು ಶವ ಅನ್ನುವಂಥದ್ದು ಇದು ಸರ್ಪ ಅನ್ನುವಂಥದ್ದು ಭೇದ ಭಾವ ಇಲ್ಲದೆ ನೀನು ಹೇಗೆ ನನ್ನ ಮೇಲೆ ಒಂದು ಉತ್ಕಟವಾದಂತಹ ಇಚ್ಛೆಯನ್ನು ಇಟ್ಟು ನೀನು ಬಂದಿದ್ದೆಯಲ್ಲ, ಇದೇ ಇಚ್ಛೆಯನ್ನು ಶ್ರೀರಾಮ ಪ್ರಭುವಿನ ಮೇಲೆ ಇಟ್ಟಿದರೆ ನಿನ್ನ ಜೀವನ ಸಾಫಲ್ಯತೆ ಆಗ್ತಿತ್ತಲ್ಲ ಅಂತನ್ನುವಂಥದ್ದು ಹೇಳಿದಾಗೆ ಮುಂದೆ ಅವನೇ ಆ ಹೆಂಡತಿಯ ಮಾತದಿಂದ ಮುಂದೆ ಶ್ರೀರಾಮ ಪ್ರಭುವಿನ ಧ್ಯಾನಕ್ಕೆ ಒಂದು ಪ್ರೇರೇಪಣೆ ಹೊಂದಿ ಮುಂದೆ ಶ್ರೀರಾಮ ಪ್ರಭುವನ್ನು ದರ್ಶನವನ್ನು ಪಡೆದುಕೊಂಡಂತಹ ಈ ಕ್ಷೇತ್ರ ಇದು ವಿಶೇಷವಾದಂಥ ಕ್ಷೇತ್ರವನ್ನು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ಶ್ರೀರಾಮ ಪ್ರಭು ಇಲ್ಲಿ ತನ್ನ ವನವಾಸದಲ್ಲಿರುವಂತಹ ಒಂದು ಇದು ಕುಟೀರ, ಅಂದರೆ ಹಿಂದೆ ಕುಟೀರವಾಗಿತ್ತು, ಇವತ್ತಿಲ್ಲಿ ಮಂದಿರವಾಗಿದೆ. ಅಂಥ ಮಂದಿರವನ್ನು ನೋಡಲಿಕ್ಕೆ ಈ ಚಿತ್ರಕೂಟ ಪ್ರದೇಶದಲ್ಲಿ ಶ್ರೀರಾಮ ಪ್ರಭುವನ್ನು, ಲಕ್ಷ್ಮಣ ಹಾಗೂ ಸೀತೆಯರನ್ನು ನೋಡಲಿಕ್ಕೆ ಇಲ್ಲಿ ಸುಂದರವಾದಂತಹ ಮೂರ್ತಿಗಳ ಜೊತೆಗೆ ಇಲ್ಲಿ ಒಂದು ಕ್ಷೇತ್ರದ ಜೊತೆಗೆ ಇದು ಒಂದು ಕ್ಷೇತ್ರದಲ್ಲಿ ಮತ್ತೆ ಇದೇ ಕ್ಷೇತ್ರದಲ್ಲಿ ಶ್ರೀರಾಮ ಲಕ್ಷ್ಮಣ ಜೊತೆಗೆ, ಅಂದರೆ ಇವರು ವನವಾಸದಲ್ಲಿ ಇರುವುದರಿಂದ ಈ ಒಂದು ವೈಭವವನ್ನು ಸೀತಾಮಾತೆಗೆ ಸತಿ ಅನುಸೂಯಾದೇವಿಯು ಅಲಂಕಾರವನ್ನು ಮಾಡುವುದನ್ನು ಆಚಾರ್ಯರಿಂದ ಕೇಳಲು ಬನ್ನಿ. यहाँ माता सीता का सती अनुसुईया ने श्रृंगार किया था दिव्य वस्त्र आभूषणों के द्वारा। यहाँ वही स्वरूप का दर्शन है। राम लक्ष्मण जटाजूट धारण किए हुए वनवासी रूप के विद्यमान है। माता सीता जो है वह 16 श्रृंगार है। दर्शन करिए, भगवान का चरणामृत लीजिए, भगवान की परिक्रमा करिए। जय श्री राम। ಜೈ ಶ್ರೀ. ರೀತಿಯಾಗಿ ಎಷ್ಟೋ ಗೃಹಸ್ಥರು ಇಲ್ಲಿ ಬಂದು ನಿತ್ಯದಲ್ಲಿ ಈ ಒಂದು ರಾಮಾಯಣದ ಒಂದು ಪಠಣವನ್ನು ಮಾಡುವುದನ್ನು ಇಲ್ಲಿ ನೋಡಲಿಕ್ಕೆ ಸಿಗ್ತಿದೆ. ಎಷ್ಟೋ ಜನ ಇಲ್ಲಿ ರಾಮಾಯಣ ಸ್ತುತಿಯನ್ನು ಮಾಡ್ತಾ, ರಾಮಪ್ರಭುವನ್ನು ಧ್ಯಾನ ಮಾಡ್ತಾ, ಕೀರ್ತನವನ್ನು ಮಾಡ್ತಾ, ಅದೇ ರೀತಿಯಾಗಿ ಸಾಯಂಕಾಲದಲ್ಲಿ ನೋಡಬೇಕು ವೈಭವವಾದಂತಹ ಈ ರಾಮ ಮಂದಿರದಲ್ಲಿ ಪೂಜೆ ಇರಬಹುದು. ಸಾಯಂಕಾಲ ಈ ಮಂದಾಕಿನಿ ನದಿಯ ದಂಡಿ ಮೇಲಿರುವಂತಹ ಆರತಿ ಇರಬಹುದು. ಅದೇ ರೀತಿಯಾಗಿ ವಿಶೇಷವಾದಂಥದ್ದು ಇಲ್ಲಿಯೂ ಮಾರುತಿರಾಯರ, ಅಂದರೆ ಹನುಮಂತ ಮಾರುತಿರಾಯರು ಇಲ್ಲಿಯೂ ಶ್ರೀರಾಮನ ಒಂದು ಭಕ್ತಿಯನ್ನು ಕೊಂಡಾಡ್ತಾ ಇಲ್ಲಿ ತಾನೂ ಸಾಕ್ಷಾತ್ ವಾಸವಾದಂಥದ್ದು ಒಂದು ಕ್ಷೇತ್ರ, ಅಂದರೆ ಅದೇ ಈ ಒಂದು ಚಿತ್ರಕೂಟ. ಆ ಚಿತ್ರಕೂಟ ದರ್ಶನವನ್ನು ಪಡೆದುಕೊಳ್ತಾ ಈ ಚಿತ್ರಕೂಟದ ಒಂದು ಕ್ಷೇತ್ರದಿಂದ ನಾವು ನಿರ್ಗಮಿಸ್ತಾ ಇನ್ನು ಮುಂದಿನ ಪ್ರಯಾಣವನ್ನು ನಾವು ಇನ್ನೂ ಈ ಚಿತ್ರಕೂಟದಲ್ಲಿರುವಂತಹ ಇನ್ನೂ ಅಷ್ಟು ಕ್ಷೇತ್ರಗಳಿದ್ದಾವೆ. ಆ ಕ್ಷೇತ್ರಗಳನ್ನು ನೋಡೋಣ ಬನ್ನಿ. ಇಲ್ಲಿವರೆಗೆ ತಾವು ಈ ಒಂದು ಶ್ರವಣವನ್ನು ಮಾಡಿದಿರಿ, ಹಾಗೂ ಇನ್ನು ಮುಂದಿನ ಕ್ಷೇತ್ರವನ್ನು ನೋಡ್ತಾ ಅಲ್ಲಿರುವಂಥ ಒಂದು ವೈಭವವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಗೆ ವಿರಾಮವನ್ನು ಹೊಂದೋಣ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲಿವರೆಗೆ ಇನ್ನಾದರೂ ಸಬ್ಸ್ಕ್ರೈಬ್ ಮಾಡ್ತಾ ಅಂತ ಹೇಳ್ತಾ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ವಿಡಿಯೋವನ್ನು ಮುಕ್ತಾಯವನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ.